ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಬಿಐ ತನಿಖೆಗೆ ಕೋರಿ ಅರ್ಜಿ ರಾಜ್ಯ ಸರ್ಕಾರದ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ಇವತ್ತು ವಾದ ಮಂಡಿಸಿದರು. ಬಹಳ ಮುಖ್ಯವಾಗಿ ಅವರು ರೈಸ್ ಮಾಡಿದಂತ ವಿಚಾರ ಅಂತಂದ್ರೆ ಲೋಕಾಯುಕ್ತ ರಾಜ್ಯ ಸರ್ಕಾರದ ಹಿಡಿತದಲ್ಲಿದೆ ಅಂತ ಇವರು ಆರೋಪ ಮಾಡ್ತಿದ್ದಾರಲ್ಲ, ಹಾಗಾದ್ರೆ ಸಿಬಿಐ ಕೂಡ ಕೇಂದ್ರ ಸರ್ಕಾರದ ಹಿಡಿತದಲ್ಲಿದೆ. ಹೀಗಾಗಿ ಸಿಬಿಐ ಸ್ವತಂತ್ರ ಸಂಸ್ಥೆ, ತನಿಖಾ ಸಂಸ್ಥೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗೆ ಲೋಕಾಯುಕ್ತ ಸಂಸ್ಥೆ ಏನಿದೆ ಅವರು ಕೂಡ ಆ ಸಂಸ್ಥೆ ಕೂಡ ಕಳಂಕಿತ ಅಂತ ಹೇಳಲಾಗಲ್ಲ. ಪೊಲೀಸರ ಮೇಲೆ ಲೋಕಾಯುಕ್ತ ಸಂಸ್ಥೆ ಏನಿದೆ ನಿಗಾ ಇಟ್ಟಿದೆ. ಹೀಗಾಗಿ ಲೋಕಾಯುಕ್ತ ತನಿಖೆ ಸ್ವತಂತ್ರವಾಗಿರುತ್ತೆ ಅಂತ ಕಪಿಲ್ ಸಿಬಲ್ ಇವತ್ತು ವಾದ ಮಂಡಿಸಿದರು. ಸಿಬಿಐ ಸ್ವತಂತ್ರ ಅಂತ ಆದ್ರೆ ಲೋಕಾಯುಕ್ತ ಸಂಸ್ಥೆ ಕೂಡ ಸ್ವತಂತ್ರ ಸಂಸ್ಥೆ. ಲೋಕಾಯುಕ್ತ ತನಿಖೆ ಸೂಕ್ತವಾಗಿದೆ ಅಂತ ಕಪಿಲ್ ಸಿಬಲ್ ಇವತ್ತು ವಾದ ಮಂಡಿಸಿದರು. ತನಿಖೆ ಏನಾದರೂ ತಾರತಮ್ಯ ಪೂರಿತವಾಗಿದ್ದಾಗ ಬೇರೆ ಸಂಸ್ಥೆಯಿಂದ ತನಿಖೆ ಕೋರಬಹುದು. ಈ ಕೇಸ್ನಲ್ಲಿ ಇದ್ಯಾವುದೂ ಕೂಡ ಆಗಿಲ್ಲ, ಆದರೂ ಕೂಡ ಇವರು ಸಿಬಿಐ ತನಿಖೆನೇ ಆಗಬೇಕು ಅಂತ ಯಾಕೆ ಮನವಿ ಮಾಡ್ತಿದ್ದಾರೆ ಅಂತ ಕಪಿಲ್ ಸಿಬಲ್ ಪ್ರಶ್ನೆ ಮಾಡಿದರು. ಲೋಕಾಯುಕ್ತ ಪೊಲೀಸರ ವರದಿಯಲ್ಲಿ ಏನಿದೆ ಅನ್ನೋದನ್ನು ಯಾರೂ ಕೂಡ ನೋಡಿಲ್ಲ. ಹೈಕೋರ್ಟ್ ತಾನೇ ಸ್ವತಃ ವರದಿ ನೋಡಿ ತೀರ್ಮಾನಿಸಲು ಸಾಧ್ಯವಿಲ್ಲ. ಈ ರೀತಿ ಹಿಂದೆಂದೂ ಕೂಡ ಆಗಿಲ್ಲ ಅಂತ ಇವತ್ತು ಕಪಿಲ್ ಸಿಬಲ್ ವಾದ ಮಂಡಿಸಿದರು. ಸೊ ಹೈಕೋರ್ಟ್ ಸ್ವತಃ ವರದಿ ನೋಡಿ ತೀರ್ಮಾನಿಸಲು ಅವಕಾಶವಿಲ್ಲ. ಸರ್ಕಾರದ ಪರ ವಕೀಲ ಕಪಿಲ್ ಸಿಬಲ್ ಅವರ ವಾದ ಅಂತ್ಯ ಆಗಿದೆ. ಸಿಬಿಐ ಪಂಜರದ ಗಿಣಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅನ್ನುವಂಥ ವಿಚಾರಗಳನ್ನೆಲ್ಲ ಅವರು ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಸಿಬಿಐ ಮೇಲಿನ ಅಭಿಪ್ರಾಯವನ್ನ ಹೋಗಲಾಡಿಸಬೇಕಿದೆ. ಲೋಕಾಯುಕ್ತ ಪೊಲೀಸರನ್ನ ಸಂಶಯಿಸಬಾರದು. ಪದೇ ಪದೇ ಇಲ್ಲಿ ದೂರುದಾರರು ಲೋಕಾಯುಕ್ತ ತನಿಖೆ ಬಗ್ಗೆ ತಮ್ಮ ಗುಮಾನಿಯನ್ನವೇನು ವ್ಯಕ್ತಪಡಿಸ್ತಾ ಇದ್ದಾರೆ, ಹಾಗೆ ಸಂಶಯ ಪಡೋದಕ್ಕೆ ಹೋಗಬಾರ್ದು. ಮೀನ್ ಟೈಮ್ ಸಿಬಿಐ ವಿಚಾರವಾಗಿಯೂ ಕೂಡ ಇದೊಂದು ಕೇಂದ್ರದ ಹಿಡಿತದಲ್ಲಿರುವಂಥ ತನಿಖಾ ಸಂಸ್ಥೆ, ಇದನ್ನೊಂದು ಪಂಜರದ ಗಿಣಿ ಅಂತ ಹಿಂದೆ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಅವ್ರ ಮೇಲೆ ಮೊದಲು ವಿಶ್ವಾಸಾರ್ಹತೆ ಮೂಡಬೇಕಾದಂಥ ಕೆಲಸ ಆಗಬೇಕಾಗಿದೆ ಅನ್ನುವಂಥದ್ದನ್ನ ಕಪಿಲ್ ಸಿಬಲ್ ಹೇಳಿದ್ದಾರೆ.